ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಕರ್ನಾಟಕ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿ ದಲಿತ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕೆಳಮನೆ ಸದಸ್ಯ BY ವಿಜಯೇಂದ್ರ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟೆ ಅವರಿಗೆ ಅಧಿಕೃತವಾಗಿ ಪತ್ರ ಬರೆದು ತಮ್ಮ ಪಕ್ಷ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡಿರುವ ಕುರಿತು ಪತ್ರ ಬರೆದಿದ್ದರು. ಬಿಜೆಪಿಯ ಅಧಿಕೃತ ಪತ್ರವನ್ನು ಪರಿಗಣಿಸಿ ಸಭಾಪತಿಗಳು ಪ್ರತಿಪಕ್ಷದ ನಾಯಕನ ಹೆಸರು ಸದನದಲ್ಲಿ ಘೋಷಣೆ ಮಾಡಿದ್ದಾರೆ. ನಾರಾಯಣಸ್ವಾಮಿ 90ರ ದಶಕದಲ್ಲಿ ಕಾಂಗ್ರೆಸ್ ಪಕ್ಷ ಸದಸ್ಯತ್ವ ಪಡೆದುಕೊಂಡು ರಾಜಕಾರಣ ಆರಂಭಿಸಿ ಆನಂತರದ ಸಂದರ್ಭದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದವರು. ಇವರ ಉಪನಾಮವೇ ಹೇಳುವಂತೆ ಇವರೊಬ್ಬ ಛಲವಂತ ಸಾಧಕರು. ಬಿಜೆಪಿ ದಲಿತರನ್ನ ಕಡೆಗಣಿಸುತ್ತಿದೆ ಎಂದು ಸವಾಲೆಸೆಯುವ ಕಾಂಗ್ರೆಸ್ಗೆ ಉತ್ತರವಾಗಿ ರಾಜಕೀಯದಲ್ಲಿರುವ ಹಿರಿತನವನ್ನ ಪರಿಗಣಿಸಿ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಈಗ ಜವಾಬ್ದಾರಿಯತ್ತ ಸ್ಥಾನಮಾನ ನೀಡಿ ತನಗೆ ದಲಿತರ ಬಗ್ಗೆ ಎಷ್ಟು ಕಾಳಜಿ ಎನ್ನುವುದನ್ನು ಅದೇ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗೇಟು ನೀಡಿದೆ. ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ.